ಬೇಸಿಗೆ ಆರಂಭವಾಗ್ತಾ ಇದ್ದಂತೆ ಯಾದಗಿರಿಯಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗ್ತಿದೆ. ಇದೀಗ ಕುಡಿಯುವ ನೀರಿಗಾಗಿ ಯಾದಗಿರಿ ಜಿಲ್ಲೆಯ ಜನರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಶಹಾಪುರ ತಾಲೂಕಿನ ಸಗರ ಗ್ರಾಮದಲ್ಲಿ ಸಾರ್ವಜನಿಕರು ನೀರಿಗಾಗಿ ಗೋಳಾಟವನ್ನೇ ನಡೆಸಿದ್ದಾರೆ. ಹೊಳೆಕಟ್ಟಿ ಓಣಿಯಲ್ಲಿ ಒಂದು ಸೇದುವ ಬಾವಿ ಇದೆ. ಆ ಬಾವಿಯೊಂದೇ ಆ ಗ್ರಾಮಸ್ಥರಿಗೆ ಈಗ ಆಸರಿಯಾಗಿದೆ. ದಿನವಿಡೀ ಬಾವಿ ನೀರನ್ನ ಸೇದಿ ನೀರಿನ ದಾಹವನ್ನ ತೀರಿಸಿಕೊಳ್ತಾ ಇದ್ದಾರೆ ಆ ಊರಿನ ಜನರು. ಈಗ ಬಾವಿಯಲ್ಲೂ ಕೂಡ ನೀರನ್ನ ತೆಗೆದು ಆ ಬಾವಿಯೂ ಕೂಡ ಇದೀಗ ಬತ್ತಿ ಹೋಗುವ ಹಂತಕ್ಕೆ ಬಂದಿದೆ. ಮಕ್ಕಳು ಸ್ಕೂಲ್ ಹೋಗೋದನ್ನ ಬಿಟ್ಟು ಕೂಡ ನೀರನ್ನ ಸೇದುವ ಕೆಲಸ ಮಾಡ್ತಾ ಇದ್ದಾರೆ. ಮಹಿಳೆಯರು ಕೂಲಿ ಹೋಗೋದನ್ನ ಬಿಟ್ಟು ಇದೇ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೀರನ್ನ ಸೇದೋದಕ್ಕೆ ಗ್ರಾಮಸ್ಥರು ಹರಸಾಹಸವನ್ನೇ ಪಡ್ತಾ ಇದ್ದಾರೆ. ನಮ್ಗೆ ನೀರಿನ ಸಮಸ್ಯೆ ಭಾಳ ಅದಾವ್ರಿ. ನೀರಿನ ಸಮಸ್ಯೆ ಭಾಳ ಅದ್ರಿ. ಸ್ವಲ್ಪ ನೀರಿಂದೇ ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂತೀನಿ ರೀ. ಹೆಂಗಾರ ಮಾಡಿಕೇಶ್ ನಮ್ಗೆ ನೀರು ಬರಂಗೆ ಮಾಡ್ಬೇಕ್ರಿ. ನಮ್ಗೆ ಈ ಸಿದ್ದದೊಂದು ಬಾಯಿ ಆದ್ರೆ ನಮ್ಮ ಏರಿಯಾಕ ನೀರು ಸೇದಿ ಹೆಣ್ಮಕ್ಳು ಬಾಣಂತಿಯರು ಮುದುಕಿಯರು ಎಲ್ಲ ಸೇದಕ್ಕೆ ಆಗಲ್ರಿ ಅವ್ರ ಕೈಲಿ. ಮನೆಗೆ ಸ್ವಲ್ಪ ನೀರು ಬರಂಗೆ ಮಾಡಿದ್ರೆ ನೆಳ ಹಾಕಿಸಿ ಸಾಕ್ರಿ. ಅಷ್ಟೇ ಸಾಕಾಗಿದೆ ನಮ್ಗೆ. ಅಷ್ಟೇ ಬೇಕಾಗ್ಯದ್ರಿ. ರಿಕ್ವೆಸ್ಟ್ ಮಾಡ್ಕೊತೀನಿ, ನಿಮ್ಮ ಪುಣ್ಯ ಬರ್ತದ್ರಿ, ನಮ್ಗೆ ನೀರು ಬರಂಗೆ ಮಾಡ್ರಿ. ಅಷ್ಟೇ ಸಾಕು. ಯಾದಗಿರಿ ಜಿಲ್ಲೆಯಲ್ಲಿ ಬಿಸಿಲಿನ ತಾಪ ಹೆಚ್ಚಾಗ್ತಿದ್ದಂತೆ ಕುಡಿಯೋ ನೀರಿನ ಸಮಸ್ಯೆ ಸಹ ಸಾಕಷ್ಟು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಈ ಊರಿಗೆ ಒಂದೇ ಒಂದು ಬಾವಿ ಇರ್ತಕ್ಕಂಥ, ಅದು ಸಹ ನಿತ್ಯವೂ ಸಹ ಸೇದಿಕೊಂಡು ಮನೆಗೆ ನೀರು ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ದುಸ್ಥಿತಿ ಇರ್ತಕ್ಕಂಥದ್ದು. ನಿಮಗೆ ಆ ದೃಶ್ಯವನ್ನು ತೋರಿಸ್ತಾ ಹೋಗ್ತೀವಿ. ನಾವೀಗ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಸಗರ ಗ್ರಾಮದಲ್ಲಿರ್ತಕ್ಕಂಥದ್ದು. ನೀವು ದೃಶ್ಯದಲ್ಲಿ ಕೂಡ ಗಮನಿಸಿದ್ರೆ ಸಗರ ಗ್ರಾಮದ ಈ ಒಂದು ಶೆಟ್ಟಿ ಬಾವಿ ಅಂತ ಇರ್ತಕ್ಕಂಥದ್ದು. ಈ ಒಂದು ಬಾವಿಯ ಮೂಲಕವಾಗಿ ಇಡೀ ಊರಿನ ಜನರು ನೀರನ್ನು ಕೂಡ ತೆಗೆದುಕೊಂಡು ಹೋಗುತ್ತೆ. ಅಂದ್ರೇನು, ಒಂದು ಕೊಡ ನೀರು ಸೇದಲು ಸಾಕಷ್ಟು ಸಂಕಷ್ಟ ಪಡಬೇಕಾಗಿದೆ. ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ರಿ. ಕಂಪ್ಲೀಟ್ ಆಗಿ ಮಹಿಳೆಯರು ಇರ್ತಕ್ಕಂಥದ್ದು, ಚಿಕ್ಕ ಚಿಕ್ಕ ಮಕ್ಕಳು ಇರ್ತಕ್ಕಂಥ, ಜೊತೆಗೆ ವೃದ್ಧರು ಸಹ ಇಲ್ಲಿ ನೀರು ತರಲು ಬಂದಿರತಕ್ಕಂತಹ ಒಂದು ದುಸ್ಥಿತಿ ಇರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಸುಮಾರು 40-50 ಅಡಿಯಷ್ಟು ನೀರು ಕೆಳಗಡೆ ಹೋಗಿರ್ತಕ್ಕಂಥದ್ದು. ಈ ಗ್ರಾಮದ ಮಹಿಳೆಯರು ಹಾಗೂ ವೃದ್ಧರು ಸೇರಿದಂತೆ ಎಲ್ಲರೂ ಸಹ ಕೊಡವನ್ನು ಕಟ್ಟಿ ಆ ಮೂಲಕವಾಗಿ ನೀರನ್ನು ಮೇಲೆ ಸೇದಿ ಅದೇ ನೀರನ್ನು ಕುಡಿದು ತಮ್ಮ ಬಳಕೆಗೂ ಸಹ ಬಳಕೆ ಮಾಡಿಕೊಳ್ಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಇರ್ತಕ್ಕಂಥದ್ದು. ಯಾಕಂದರೆ ಈಗಾಗಲೇ ಬೇಸಿಗೆ ಆರಂಭವಾಗಿದೆ. ಇದರಿಂದಾಗಿ ಸಾಕಷ್ಟು ನೀರಿನ ಸಮಸ್ಯೆ ಇರ್ತಕ್ಕಂಥದ್ದು. ಆದರೆ ನೀರಿನ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಕೆಲಸ ಇಲ್ಲಿನ ಈ ಒಂದು ಗ್ರಾಮ ಪಂಚಾಯತ್ ಸಹ ಈಗ ಬಗೆಹರಿಸ್ತಕ್ಕಂಥ ಕೆಲಸಕ್ಕೆ ಮುಂದೆ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದಾರೆ. ಒಬ್ಬ ವೃದ್ಧ ಮಹಿಳೆ ಇರ್ತಕ್ಕಂಥದ್ದು ಯಾವ ರೀತಿಯಾಗಿ ಕಷ್ಟಪಟ್ಟು ಅದರಲ್ಲಿ ನೀರನ್ನು ತುಂಬಿಕೊಂಡು ಮನೆಗೆ ಹೋಗ್ತಾರೆ ಅಂತಕ್ಕಂಥದ್ದು. ಯಾಕಂದರೆ ಈ ಒಂದು ಮಹಿಳೆಯರು ಕೂಲಿ ನಾಲಿ ಮಾಡ್ತಕ್ಕಂಥ ಜನ ಈಗ ಅನಿವಾರ್ಯವಾಗಿ ನೀರು ತರಬೇಕಾದ್ರೆ ಈಗ ಈ ಒಂದು ಕೂಲಿ ಕೆಲಸವನ್ನು ಬಿಟ್ಟು ನೀರು ತರ್ತಕ್ಕಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಇರ್ತದೆ. ದೃಶ್ಯ ಒಬ್ಬ ಮಹಿಳೆ ಇದ್ದಾಳೆ, ನಾನು ಮಾತಾಡಿಸ್ತೀನಿ. ಆಮೇಲೆ ಈಗ ನಿಮಗೆ ಇಡೀ ನಿಮ್ಮ ಊರಿಗೆ ಒಂದೇ ಬಾಯಿ ಆಸರೆ ಆಗಿರ್ತಕ್ಕಂಥದ್ದು. ಈಗ ನಿತ್ಯವೂ ಸಹ ಯಾವ ರೀತಿಯಾಗಿ ನೀರಿಗಾಗಿ ಸಂಕಷ್ಟ ಪಡ್ತೀರಿ? ಪಟ್ಟಿ ಹೋಗಿಲ್ಲಕ್ಕಾರಿ ಮನೆಗೆ ಎಲ್ಲ ಮಕ್ಕಳಿಗೆ ನಮಗೆ ಎಲ್ಲ ನೀರು ಕುಡಿಯೋದಕ್ಕಾಗಲಿ ಎಲ್ಲ ಇಲ್ಲಿಗೆ ಬರ್ತಿದ್ದೀವಿ. ನೀರು ವ್ಯವಸ್ಥೆ ಏನೂ ಇಲ್ಲ. 2 ವರ್ಷ ಆಯಿತು. ನೆಳನೂ ಹಾಕಿದ್ದಾರೆ ಮನೆ ಮುಂದೆ. ನೀರಿನ ವ್ಯವಸ್ಥೆ ತುಂಬ ಗಂಭೀರ. ಇಲ್ಲಿ ಬಂದು ನೀರು ಸೇದುವ ತನಕ ಏನು ಒಂದನಿ ಮನೆಯಲ್ಲಿ ಒಂದು ಕೆಲಸ ಕೂಡ ಆಗೋದಿಲ್ಲ. ಮಕ್ಕಳು ಇರುತ್ತಾರೆ, ಮತ್ತು ನಮ್ಮ ತಾಯಂದಿರು, ನಮ್ಮ ಅಜ್ಜಿಯರು, ಮತ್ತು ಎಲ್ಲರೂ ಹೊಲಕ್ಕೂ ಹೋಗಲ್ರಿ. ಇದೇ ನೀರಿನ ಸಕ್ಕೆ ಪರದಾಟ ಆಗಿದೆ ರೀ. ಬಂದು ಕೇಸಿ ನೀರು ಸೇದೋ ತನಕ ಯಾವುದೂ ಕೆಲಸ ಕೂಡ ಆಗೋದಿಲ್ಲ ರೀ. ಮನೆಯಲ್ಲಿ ಎಲ್ಲ ಕೆಲಸ ಮಾಡ್ಬೇಕಾದ್ರೆ ಫಸ್ಟ್ ನೀರು ಸೇದಿ ನೀರು ಮನೆಗೆ ಮುಟ್ಟಿದ ಮೇಲೆ ಎಲ್ಲ ಕೆಲಸ ಆಗುತ್ತೆ ರೀ. ಅಜ್ಜಿಯವರು, ನಮ್ಮ ಅಜ್ಜಿನೂ ಹಂಗೆ ರೀ, ಕೈ ಅದು ಮುರಿದೋಗಿದೆ ರೀ. ಅವ್ರ ಮನೇಲಿ ಒಂದು ಟೈಮ್ ಇರ್ತೀವಿ ರೀ, ಒಂದು ಟೈಮ್ ಇರೋದಲ್ಲ ರೀ. ಅವ್ರು ನೀರಿನ ತಿಪ್ಪಲ ಭಾಳ ಗಂಭೀರ ಆಗಿದೆ ರೀ. ನಮ್ಮ ಮನೆಯಲ್ಲಿ ನಮ್ಮ ಮುತ್ತಿಯರು ಎಲ್ಲರೂ ಮಲ್ಕೊಂಡಿದ್ದಾರೆ. ಎಲ್ಲ ನೀರಿನ ವ್ಯವಸ್ಥೆ ತುಂಬ ಇದಾಗಿದೆ ರೀ. ಮನೆಗೆ ನೀರಿನ ವ್ಯವಸ್ಥೆ ಮಾಡ್ಬೇಕಂತ ನಿಮ್ಮಲ್ಲಿ ಕೋರಿಕೊಳ್ಳುತ್ತಿದ್ದೇನೆ. ಗ್ರಾಮ ಪಂಚಾಯತಿಯವರಿಗೆ ಎಲ್ಲ ಇದು ಮಾಡಿದ್ದೀವಿ ಅಂದ್ರೆ ಅವ್ರೂ ಕೇರ್ ಮಾಡಿಲ್ಲ. ಸ್ವಲ್ಪ ನಿಮ್ಮ ಕೈ ಮುಗಿತಾ ಇದ್ದೀನಿ. ಎಲ್ಲ ಸರ್ಕಾರಕ್ಕೂ ನಮಗೆ ಗ್ರಾಮ ಪಂಚಾಯತಿ ಎಲ್ಲರೂ ಕೇಳ್ತಾ ಇದ್ದೀನಿ, ನೀರಿನ ವ್ಯವಸ್ಥೆ ಮಾಡಿ ಪ್ಲೀಸ್. ಗ್ರಾಮಸ್ಥರ ಮಾತಾಡ್ತೀನಿ ಸರ್. ಈಗ ನೀವು ಗ್ರಾಮ ಪಂಚಾಯತ್ ಇರ್ಬೋದು, ಜೊತೆಗೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಈ ನೀರಿನ ಸಮಸ್ಯೆ ಬಗ್ಗೆ ಏನು ಹೇಳಿದ್ರೆ? ತಂದಿದ್ದೀವಿ, ಎಷ್ಟು ಸಲ ಹೇಳಿದ್ವಿ ಸರ್. ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ದೀವಿ ಲಿಖಿತವಾಗಿ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ರಿಸೀಟ್ ತೊಗೊಂಡು ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಆದರೆ ಏನೂ ಮಾಡಿಸಿಲ್ಲ, ಕೇರೆ ಮಾಡಿಲ್ಲ. ಆಮೇಲೆ ಪಂಚಾಯತಿಗೆ ಹೋಗಿ ಹೇಳಿದ್ದೀವಿ. ಆಮೇಲೆ ಅದ್ಯಾಗೆ ಸಂಬಂಧಪಟ್ಟರೆ ಹೇಳ್ತಾ ಇರ್ತೀವಿ ಅವಾಗ ಅಂದ್ರೆ ಸುಮಾರು ಹೋದ ವರ್ಷ ನವಂಬರ್ 1.5 ವರ್ಷ ಬಂತು. ಇದುವರೆಗೆ ನೀರಿನ ಬಗ್ಗೆ ವ್ಯವಸ್ಥೆ ಮಾಡ್ತಾ ಇಲ್ಲ. ಆ ಕಡೆ ಏನೊಂದು ಪೈಪ್ ಲೈನ್ ಹಾಕಿದ್ದಾರೆ, ಅದು ಒಂದು ಯಾವ್ದ ಮೇಲೆ ಇಲ್ಲಿವರೆಗೆ ಹಂಗೆ ಬಿಟ್ಬಿಟ್ಟಿದ್ದು ನೀರಿಲ್ಲ. ನಗರ ಗ್ರಾಮದ ಮಹಿಳೆಯರು ಹಾಗೂ ಏನು ಪುರುಷರು ಹೇಳ್ತಕ್ಕಂಥ ಮಾತು ಏನು, ಕುಡಿಯೋ ನೀರಿನ ಸಮಸ್ಯೆ ಹೇಳುತ್ತಿರೋದು. ನಿತ್ಯವೂ ಸಹ ಕುಡಿಯೋ ನೀರಿಗಾಗಿ ಪರದಾಟ ಅನುಭವಿಸುವಾಗಿರ್ತಕ್ಕಂಥ ಕೆಲಸವನ್ನು ಬಿಟ್ಟು ನೀರು ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ದುಸ್ಥಿತಿ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಇಲ್ಲಿವರೆಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಲ್ಲ. ಹಾಗಾಗಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿ ಎಂಬ ಒಂದು ಕೈ ಮುಗಿದು ಮನವಿಯನ್ನು ಸಹ ಮಾಡ್ತಾ ಇರುವಂಥದ್ದು. ಕ್ಯಾಮರಾಮ್ಯಾನ್ ರಫೀಕ್ ಜೊತೆ ಪರಶುರಾಮ ರೇಷನ್ ಸುವರ್ಣ ನ್ಯೂಸ್, ಯಾದಗಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.